ಮಾದಿಗ ಸಮಾಜದ ಮಾಜಿ ಸಚಿವರಾದ ಎಚ್ ಆಂಜನೇಯರವರಿಗೆ ಇಲ್ಲಸಲ್ಲದ ಆರೋಪ ಮಾಡಿರುವವರಿಗೆ ಕಠಿಣ ಕ್ರಮ ಜರುಗಿಸುವ ಹಾಗೂ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜದ ಯುವಕನ ಕೊಲೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಮತ್ತು ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿರುವ ಪೊಲೀಸ್ ತನಿಖಾ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಕಲಬುರಗಿ ಘಟಕದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ನೀಡಿ ಪ್ರತಿಭಟನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಕಲಬುರಗಿ ಹಾಗೂ ಮಾದಿಗ ಸಂಘಟನೆಗಳ ವಿವಿಧ ಸಂಘಟನೆಗಳ ಒಕ್ಕೂಟ ಯುವ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಚ್ ಆಂಜನೇಯ ಸರ್ ಅವರ ಒಂದು ಬಗ್ಗೆ ಇಲ್ಲ ಸಲ್ಲದವನ್ನು ಆರೋಪ ಮಾಡಿರ್ತಕ್ಕಂಥ ಏನು ಕಿಡಿಗೇಡಿಗಳಲ್ಲ ಅವರನ್ನು ನಮ್ಮ ರಾಜ್ಯದಿಂದ ಗಡೀಪಾರು ಮಾಡಬೇಕು ಮತ್ತು ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕಂತ ಹೇಳಿ ಇನ್ನೊಂದು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ದಿಗವಂತ ದೌಲಪ್ಪ ರಾಸಣಗಿ ಅವರ ಒಂದು ಕೊಲೆ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿ ಆಗಿರ್ತಕ್ಕಂಥ DSP ಆಗಿರ್ಬೋದು ಮತ್ತು ನಮ್ಮ ಅಲ್ಲಿ ಜೇವರ್ಗಿ ನೆಲಗಿಯ PSI ಆಗಿರ್ಬೋದು ಅವರನ್ನು ಇವತ್ತೇನಪ್ಪ ಅಂದ್ರೆ ತನಿಖಾರಿ ಅಧಿಕಾರಿಗೆ ನೇಮಕ ಮಾಡಿದ್ರು ಕೂಡ ಸುಮಾರು 3 ತಿಂಗಳಾದರೂ ಕೂಡ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಇದರಿಂದ ನಮ್ಮ ಸಮಾಜಕ್ಕೆ ಗೊತ್ತಾಗುತ್ತದೆ ಅವರೇನಪ್ಪ ಅಂತಂದ್ರೆ ಒಂದು ಬಲಿಷ್ಠ ರಾಜಕಾರಣಿಗೆ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಏನು ಲೋಕೇಶ್ DSP ಮತ್ತೇನಂದ್ರೆ ಒಂದು ಸ್ಥಳೀಯ ನೆಲಗಿಯ PSI ಅವರು ಭಾಗಿಯಾಗ್ಯಾರ. ಅಂಥವ್ರಿಗೆ ಏನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಸೇವೆಯಿಂದ ವಜಾ ಮಾಡಬೇಕು, ಅವರನ್ನು ಅನುಮತಿನಲ್ಲಿ ಇಡಬೇಕಂತಕ್ಕಂಥ ಇವತ್ತು ನಮ್ಮ ಸಂಘಟನೆ ಮುಖಾಂತರ ಮನೆ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ರಾಜ್ಯ ಘನ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಕೊಡುತ್ತಿದ್ದೀವಿ. ಅದ್ರ ಜೊತೆಗೆ ಇನ್ನೋರ್ವ ಇಲ್ಲಿ ಇದ್ರ ಬಗ್ಗೆ ನಿಷ್ಕಾಳಜಿ ವಹಿಸಿದರೆ ಜಿಲ್ಲಾ ಆಡಳಿತದ ವಿರುದ್ಧ ಮತ್ತು ನಮ್ಮ ಸಮಾಜದ ವಿವಿಧ ಸಂಘಟನೆಗಳ ಮುಖಾಂತರ ಒಂದು ದೊಡ್ಡ ಹೋರಾಟ ಮಾಡಬೇಕಂತ ಜಿಲ್ಲೆಯಲ್ಲಿ ಅಂತಕ್ಕಂಥ ಒಂದು ಮಾದಿಗರ ಶಕ್ತಿ ಏನಂತ ತೋರಿಸ್ಬೇಕಂತಕ್ಕಂಥ ಒಂದು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕಾಗಿರ್ಬೋದು ಮತ್ತು ಜಿಲ್ಲಾ ಆಡಳಿತಕ್ಕಾಗಿರ್ಬೋದು ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಸ್ವಾಮಿ ಅವರಿಗೆ ಇಲ್ಲ ಸಲ್ಲದ ಆರೋಪ ಮಾಡಿರುವವರ ಬಗ್ಗೆ ಕಠಿಣವಾದ ಕ್ರಮ ಜರುಗಬೇಕೆಂದು ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜದ ಮುಸ್ಲಿಂ ಬಾಂಧವರು ಮಾಡಿರುವ ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು DSPಯಲ್ಲಿ ಮನವಿ ಮಾಡಿಕೊಳ್ತೀವಿ ಮತ್ತು ಇದರಿಂದ ಪೊಲೀಸರಿಗೆ ಆಗಿ ಅವರಿಗೆ ನ್ಯಾಯ ದೊರಕುವಂತೆ ಮಾಡಬೇಕೆಂದು ವಿನಂತಿ.